58ನೇ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುಡ್ ಶೆಫರ್ಡ್ ಬೇಬಿ ಕೇರ್ ಗುಡ್ ಶೆಫರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯ ವತಿಯಿಂದ ಅಕ್ಷರದ ಅವ್ವ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಶಾಲೆಯ ಆವರಣದಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಬೋರ್ಡ್ ಮೇಲೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನ ಬರೆಯುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದ 19ನೇ ಶತಮಾನದ ಸಮಾಜ ಸುಧಾರಕಿಯಾಗಿ ದೇಶದಲ್ಲಿ ಮಹಿಳಾ ಶಿಕ್ಷಣದ ಹರಿಕಾರರಾಗಿದ್ದರು ಹಾಗೂ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಗೌರವಿಸಲಾಗಿತ್ತು ಎಂದರು. ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕ ಮಹಿಳೆ ಮತ್ತು ಕೆಳವರ್ಗದವರಿಗೆ ಕೆಲಸ ಮಾಡಲು ಹೆಸರುವಾಸಿಯಾಗಿದ್ದರು. ಅವರು 19ನೇ ಶತಮಾನದ ಪುಣೆ ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ದಬ್ಬಾಳಿಕೆಯ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ್ರು. ಆಕೆಯ ಕೊಡುಗೆ ವೈಚಾರಿಕತೆ ಮತ್ತು ಸತ್ಯ, ಸಮಾನತೆ ಮತ್ತು ಮಾನವೀಯತೆಯಂತಹ ಮಾನವ ಕಾರಣಗಳ ಸುತ್ತುತ್ತದೆ. ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಸಮಯಕ್ಕಿಂತ ಮೊದಲು ಆದರ್ಶಪ್ರಾಯ ಸಮಾಜ ಸುಧಾರಕಿ ಮತ್ತು ಮಹಿಳಾ ಹಕ್ಕುಗಳ ಕಾರ್ಯಕರ್ತರಾಗಿದ್ರು ಅಂತ ನುಡಿದ್ರು. ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು. 19ನೇ ಶತಮಾನದಲ್ಲಿ ಸಮಾಜ ಸುಧಾರಕಿಯಾಗಿ ಅವರು ದೇಶದಲ್ಲಿ ಮಹಿಳಾ ಶಿಕ್ಷಣದ ಹರಿಕಾರರಾಗಿದ್ದರು. ದೇಶದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಗೌರವಿಸಲ್ಪಟ್ಟ ಸಾವಿತ್ರಿ ಫುಲೆ ಅವರು ಜ್ಯೋತಿರಾವ್ ಫುಲೆರವರ ಪತ್ನಿ. 9ನೇ ವಯಸ್ಸಿನಲ್ಲಿ ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು. ನಂತರ ಅವರು ತಮ್ಮ ಪತಿಯಿಂದಲೇ ಶಿಕ್ಷಣ ಪಡೆದದ್ದು ಒಂದು ವಿಶೇಷ. ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸಾವಿತ್ರಿಬಾಯಿ ಫುಲೆ ಅವರು 1884ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಶಾಲೆಯನ್ನು ತೆರೆದರು. ಭಾರತದ ಆಧುನಿಕ ಶ್ರೀಗಳಲ್ಲಿ ಒಬ್ಬರು ಎಂದು ಫುಲೆರವರನ್ನ ಪ್ರಶಂಸಿಸಲಾಗ್ತಿತ್ತು. ಜ್ಯೋತಿರಾವ್ ಫುಲೆ ಅವರೊಂದಿಗೆ ಅವರು ಹೆಣ್ಣು ಮಕ್ಕಳಿಗಾಗಿ 18 ಶಾಲೆಗಳನ್ನು ಆ ಸಂದರ್ಭದಲ್ಲಿ ತೆರೆದಿದ್ದರು. ಮಹಿಳಾ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಅವರು 1985ರಲ್ಲಿ ಮಹಿಳಾ ಸೇವಾ ಮಂಡಲವನ್ನು ತೆರೆದರು. ಅವರು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಸಮಾಜ ಸೇವೆಯಲ್ಲೇ ತೊಡಸ್ಕೊಂಡು ಬಂದವರು. ಸಾಯುವ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡಿ ಅವರು ನಿಧನರಾದರು ಅಂತ ಹೇಳಿದ್ರೆ ಅದು ಮೆಚ್ಚುವಂಥದ್ದು. ವಿಶ್ವಾದ್ಯಂತ 3ನೇ ಸಾಂಕ್ರಾಮಿಕ ರೋಗವಾದ ಪ್ಲೇಗ್ ಸಮಯದಲ್ಲಿ ಬಳಲುತ್ತಿದ್ದ ರೋಗಿಗಳಿಗೆ ಅವರು ರೋಗಿಗಳನ್ನ ನೋಡ್ಕೋತಿದ್ರು. ಆ ಸಂದರ್ಭದಲ್ಲಿ ಪ್ಲೇಗ್ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅವರು ನಿಧನರಾದರು. ಅವರ ಸೇವೆ ಪ್ರಶಂಸನೀಯವಾದದ್ದು. ಹೀಗೆ ಏನು ಮಹಿಳೆಯರಿಗೆ ಪ್ರಥಮ ಬಾರಿಗೆ ದೇಶದಲ್ಲಿ ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬಿ ಜೊತೆಗೆ ಎಜುಕೇಷನ್ನ ಕೊಡೋ ನಿಟ್ಟಿನಲ್ಲಿ ಸಾವಿತ್ರಿ ಫುಲೆ ಅವರು ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡೋರು. ನಮ್ಮ ದೇಶ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಕೂಡ ಇತಿಹಾಸದಲ್ಲಿ ಫುಲೆ ಅವರು ಇರ್ತಾರೆ. ಅದು ಎಲ್ಲ ಈಗಿನ ಏನು ಹೆಣ್ಣು ಮಕ್ಕಳು ಸದೃಢ ಅಂದರೆ ಮಾನಸಿಕವಾಗಿ ಮತ್ತು ಕಾನ್ಫಿಡೆಂಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ಅವರ ಇತಿಹಾಸ ಓದಿದ್ರೆ ಅದು ತಿಳಿಯುತ್ತೆ. ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕರಾದ ತಾಳಶಾಸನ ಮೋಹನ್ ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಅವರು ಚಿಂತನೆಯನ್ನು ಉದ್ದೇಶಿಸಿ ಸಾಮಾಜಿಕ ದಬ್ಬಾಳಿಕೆಗೆ ಕಡಿವಾಣ ಹಾಕುವುದು ಮಾತ್ರವಲ್ಲದೆ ಅವರ ಮೂಲಭೂತ ಅಗತ್ಯಗಳಾದ ಆಹಾರ, ಆರೋಗ್ಯ, ಬಟ್ಟೆ ಇತ್ಯಾದಿಗಳನ್ನು ಪರಿಹರಿಸುವಂತಹ ಕಲ್ಪನೆಯನ್ನು ಅರಿತು ಪ್ರತಿಧ್ವನಿಸಿದ್ರು. ಅವರು ಶಿಕ್ಷಕರ ಶಿಕ್ಷಣದ ಕಲ್ಪನೆಯನ್ನು ಉತ್ತೇಜಿಸಿದ್ರು. ಮಹಿಳೆಯರಿಗೆ ಶಿಕ್ಷಣ ನೀಡುವಂಥ ನಿಟ್ಟಿನಲ್ಲಿ ಆದರ್ಶನೀಯವಾಗಿದ್ರು ಎಂದರು. ಈ ಒಂದು ವಿಚಾರ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಆಗಲಿ, ಒಂದು ಹುಡುಗ ಆಗಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗೋ ತನಕನೂ ಕೂಡ ಪ್ರತಿಯೊಬ್ಬರು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನ ಅನುಸರಿಸಬೇಕು. ಆ ತರದ ಒಂದು ಆದರ್ಶನೀಯ ವ್ಯಕ್ತಿಗಳಲ್ಲಿ ನಿಜವಾಗ್ಲೂ ಇಡೀ ಭಾರತದ ಪ್ರಪ್ರಥಮ ಮಹಿಳೆ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಈ ಸಾವಿತ್ರಿಬಾಯಿ ಫುಲೆ. ಇಡೀ ಭಾರತದೊಳಗಡೆ ಇವತ್ತು ಎಲ್ಲರೂ ಕೂಡ ಹೆಣ್ಣು ಗಂಡು ಅಂತಕ್ಕಂಥ ಯಾವುದೇ ಭೇದ ಭಾವ ಇದ್ದಾನೆ ಪ್ರತಿಯೊಬ್ರು ಕೂಡ ತಮ್ಮ ದಕ್ಷತೆಗೆ ತಕ್ಕಂತೆ ಎಲ್ಲಾ ರಂಗಗಳು ಕೂಡ ತಮ್ಮ ಸಾಧನೆಯನ್ನ ಮಾಡ್ಕೊಳ್ತಾರೆ. ಭೂಮಂಡಲ ಒಂದು ಅಷ್ಟಕ್ಕೆ ಸೀಮಿತ ಆಗ್ತಾನೆ. ಡಿ ಗ್ರೂಪ್ ಅಷ್ಟೇ ಕಚೇರಿಯ ಫೈಲ್ಗಳನ್ನ ತಗೊಂಡು ಬರೋದು, ಅಡಿಗೆ ಮಾಡೋದು, ಮಕ್ಕಳ ಇರೋದು, ಇದಿಷ್ಟಕ್ಕೆ ಮಾತ್ರ ಸೀಮಿತವಾಗ್ತಾನೆ. ಇವತ್ತು ಮಹಿಳೆ ಆಕಾಶದಲ್ಲಿ ಮತ್ತೊಂದು ಗ್ರಹಕ್ಕೂ ಕೂಡ ಹೆಜ್ಜೆ ಇಡುವಂತ ಒಂದು ದಾಪುಗಾಲನ್ನ ಹಾಕ್ಲಿಕ್ಕೆ ನಿಜವಾಗ್ಲೂ ಕಾರಣಕರ್ತ ಯಾರಪ್ಪ ಅಂದ್ರೆ ಪ್ರಥಮವಾಗಿ ಇದೇ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಪ್ರಾರಂಭ ಮಾಡಿದಂತ ಆ ಒಂದು ಶಿಕ್ಷಣ ವ್ಯವಸ್ಥೆ.
ಕಾರ್ಯಕ್ರಮದಲ್ಲಿ ಸಾಡೆ ದೇವಾಲಯದ ಸಭಾಪಾಲಕರಾದ ರೇ ಆಂಡ್ರೂ ಜಾನ್, ಗುಡ್ ಶೆಫರ್ಡ್ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಜಾರ್ಜ್ ಮೋಹನ್ ಕುಮಾರ್, ಗುಡ್ ಶೆಫರ್ಡ್ ಶಿಕ್ಷಣ ಟ್ರಸ್ಟ್ ಸಂಸ್ಥಾಪಕರಾದ ವೈ ಥಾಮಸ್ ಬೆಂಜಮಿನ್, ಕಾರ್ಯದರ್ಶಿ ಎ ಮೋರಿಸ್ ಜೈಕುಮಾರಿ ಸೇರಿದಂತೆ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಂಸತ್ತಿನಲ್ಲಿ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಅವರ ರಾಜೀನಾಮೆಗೆ ಆಗ್ರಹಿಸಿ ಜನವರಿ 7ರಂದು ಸ್ವಯಂ ಪ್ರೇರಿತ ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ನಾಯಕಿ ಸುನಂದಾ ಜಯರಾಮ್ ತಿಳಿಸಿದರು. ದಲಿತ, ರೈತ, ಅಲ್ಪಸಂಖ್ಯಾತ, ಕಾರ್ಮಿಕ, ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ವತಿಯಿಂದ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಿತ್ ಶಾ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ಹೆಸರಿಗೆ, ಅವರ ವ್ಯಕ್ತಿತ್ವಕ್ಕೆ ಕಳಂಕ ಮಾಡುವ ರೀತಿ ಹೇಳಿಕೆ ನೀಡಿದ್ದು ಅವರದ್ದು ವಿಕೃತ, ಹೀನ ಮನಸ್ಥಿತಿಯಾಗಿದ್ದು ಸಂವಿಧಾನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಿದೆ ಎಂದರು. ಸಂವಿಧಾನ ತಿರುಚುವ, ಬದಲಾಯಿಸುವ ಕೃತ್ಯಕ್ಕೆ ಸ್ಫೂರ್ತಿ ನೀಡುವ, ತಳಹದಿ ಹಾಕುವ ಕೆಲಸ ಮಾಡ್ತಾ ಇದ್ದು, ಇದನ್ನು ನಾವು ಖಂಡಿಸುವ ಕೆಲಸ ಮಾಡ್ತಾ ಇದ್ದು, ಅಮಿತ್ ಶಾ ಹೇಳಿಕೆ ತೀವ್ರತೆಯ ಮಟ್ಟಕ್ಕೆ ಮುಟ್ಟಿದ್ದು ಅವರ ಮನಸ್ಥಿತಿಯನ್ನ ತೋರೋದರ ಜೊತೆಗೆ ಅಪಾಯದ ಸುಳಿವು ತೋರ್ತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿದರು. 2 ವಾರಗಳ ಹಿಂದೆ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರನ್ನು ಹಿಡಿದು ಅವರ ವ್ಯಕ್ತಿತ್ವಕ್ಕೆ, ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರೋದನ್ನು ತೀವ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇಡೀ ಸಮಾಜದಲ್ಲಿ ಕಾನೂನುಬದ್ಧವಾಗಿ ಇಡೀ ಸಮಾಜದ ಒಟ್ಟು ಜನತೆ ಹೇಗೆ ಬಾಳಬೇಕು ಅನ್ನುವಂಥ ಒಂದು ಸಂವಿಧಾನವನ್ನು ಪ್ರಾಪಂಚಿಕ ಮಟ್ಟದಲ್ಲೇ ಅತ್ಯುನ್ನತ ಸ್ಥಾನಕ್ಕೆ ತಲುಪಿರುವಂಥ ನಮ್ಮ ಭಾರತದ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರನ್ನು ಕುರಿತು ಪದೇ ಪದೇ ಅಂಬೇಡ್ಕರ್ ಅಂತ ಯಾಕೆ ಮಾತಾಡ್ತೀರಾ, ಭಗವಾನನ ಹೆಸರನ್ನಾದರೂ ಹೇಳಿ ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಾ ಅನ್ನೋ ಮಾತನ್ನು ಆಡಿರುವ ಅಮಿತ್ ಶಾ ಅವರ ಒಂದು ವಿಕೃತ ಮನಸ್ಸಿನ, ಒಂದು ಹೀನ ಸ್ಥಿತಿಯ ಮನಸ್ಸಿನ ಒಂದು ವರ್ತನೆಯನ್ನು ಇಡೀ ಭಾರತ ದೇಶದ ಜನತೆ ಖಂಡಿಸಲೇಬೇಕಾಗತ್ತೆ. ನಾವೆಲ್ಲರೂ ಕೂಡ ಭಾಳಷ್ಟು ದಿನಗಳಿಂದ ಚಿಂತನೆ ಮಾಡಿ ಎಲ್ಲರೂ ಚರ್ಚಿಸಿ ಸರ್ವಾನುಮತದಿಂದ ಈ ಒಂದು ತೀವ್ರತೆಗೆ ನಾವು ಬಂದಿಗೆ ಕರೆ ಕೊಡೋದೇ ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನಾವು ಬಂದಿದ್ದೇವೆ. ಸಂಸತ್ತಿನ ಒಳಗೆ ಇವರು ಆಡಿರುವ ಮಾತಿಗೆ ತೀವ್ರವಾಗಿ ತತ್ಕ್ಷಣ ಕ್ರಮ ಆಗಬೇಕು. ಅವರ ಸ್ಥಾನದಿಂದ ಚ್ಯುತಿ ಆಗಬೇಕು. ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದು ದೇಶ ಆಳುವಂಥ ಒಬ್ಬ ಸಚಿವರಾಗಿ ಈ ವ್ಯಕ್ತಿ ಈ ಮಾತನ್ನು ಹಾಡಿರೋದು ದ್ರೋಹದ ಕೆಲಸ ಮತ್ತು ಅಪಮಾನದ ಕೆಲಸ ಅಂತ ಹೇಳಿ ನಾವು ಅವರ ಒಂದು ರಾಜೀನಾಮೆಗೆ ಒತ್ತಾಯ ಮಾಡ್ತಾ, ಅವರು ನೈತಿಕತೆ ಹೊತ್ತು ಅವರೇ ಆ ಸ್ಥಾನ ತೆರವುಗೊಳಿಸಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಇದಕ್ಕಾಗಿ ಒಂದು ತೀವ್ರವಾದ ಒಂದು ಒತ್ತಡದ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ, ಕರುನಾಡ ಸೇವಕರು ವಿಭಾಗೀಯ ಸಂಚಾಲಕ ಎಂಬಿ ನಾಗಣ್ಣಗೌಡ ಮಾತನಾಡಿ, ಅಮಿತ್ ಶಾರ ಹೀನಾಯ ಕಳಪೆ ಮಟ್ಟದ ಹೇಳಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ರಸ್ತೆಗಿಳಿದು ಹೋರಾಟ ಮಾಡುವ ನಿರೀಕ್ಷೆ ಮಾಡಿದ್ದೆವು. ಸಂವಿಧಾನ ರಕ್ಷಣೆಯನ್ನ ಕೇವಲ ತೋರಿಕೆಯ ಮಟ್ಟಕ್ಕೆ ಕಾಳಜಿ ತೋರುವ ಕಾಂಗ್ರೆಸ್ಗೂ ಬಿಜೆಪಿ ವ್ಯತ್ಯಾಸವಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಬಿಜೆಪಿ ಬಹಿರಂಗವಾಗಿ ಸಂವಿಧಾನ ವಿರೋಧಿಸಿದ್ರೆ ಕಾಂಗ್ರೆಸ್ ಆಂತರ್ಯವಾಗಿ ಸಂವಿಧಾನ ವಿರೋಧಿಸ್ತಾ ಇದೆ. ಸಂವಿಧಾನವನ್ನು ರಕ್ಷಿಸುವಂತಹ ಜವಾಬ್ದಾರಿ ದೇಶದ ಪ್ರತಿಯೊಬ್ಬರ ಮೇಲೆ ಇದ್ದು, ಈ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೆ ಎಚ್ಚರಿಕೆ ನೀಡಲು ಮಂಡ್ಯ ನಗರ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಹೇಳಿದರು. ನಗರದ ಹಾಗೂ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಬಂದ್ಗೆ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಈ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಗಾಂಧಿ ಅವ್ರನ್ನ, ನೆಹರು ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ ಎಳೆತಂದು ಅವರ ಚಾರಿತ್ರ್ಯವನ್ನು ಹರಣ ಮಾಡ್ತಕ್ಕಂಥದ್ದು, ಅವರ ವ್ಯಕ್ತಿತ್ವವನ್ನು ಹರಣ ಮಾಡ್ತಕ್ಕಂಥ ಕೆಲಸವನ್ನು ಈ ನಾಡಿನ ಎಲ್ಲರೂ ಕೂಡ ನಾವು ಖಂಡಿಸಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸಹ ಸಂವಿಧಾನ ರಕ್ಷಕರು, ನಾವು ಸಂವಿಧಾನದ ಉದ್ಧಾರಕರು ಅಂತ ಹೇಳಿ ಇವತ್ತು ಪೋಸ್ ಮಾಡ್ತಾ ಇದೆ. ಆದರೆ ಇಷ್ಟೊಂದು ಹೀನಾಯವಾದ ಕಳಪೆ ಟೀಕೆಯನ್ನು ಅಮಿತ್ ಶಾ ಅವರು ಮಾಡಿದ ಮೇಲೆ ದೊಡ್ಡ ಮಟ್ಟದಲ್ಲಿ ಅವರು ಬೀದಿಗಿಳಿತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ವಿ. ಸಂವಿಧಾನ ರಕ್ಷಣೆಯನ್ನು ಕೇವಲ ಘೋಷಣೆಯ ಮಟ್ಟಕ್ಕೆ ಇಳಿಸಿ ಕೇವಲ ತೋರಿಕೆಯ ಮಟ್ಟಿಗೆ ಸಂವಿಧಾನದ ಬಗ್ಗೆ ಕಾಳಜಿ ತೋರ್ತಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಬಿ ಜೆ ಪಿಗಿಂತ ಹೆಚ್ಚಿನ ವ್ಯತ್ಯಾಸ ಉಳ್ಕೊಂಡಿಲ್ಲ ಅಂತ ನನಗನ್ನಿಸುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಅಂತ ಹೇಳ್ಕೊಳ್ಳುವಂಥ ವ್ಯತ್ಯಾಸ ಏನಿಲ್ಲ. ಬಹಿರಂಗವಾಗಿ ಬಿ ಜೆ ಪಿ ಸಂವಿಧಾನವನ್ನು ವಿರೋಧಿಸಿದ್ರೆ ಕಾಂಗ್ರೆಸ್ಸು ಆಂತರ್ಯದಲ್ಲಿ ಸಂವಿಧಾನವನ್ನು ವಿರೋಧಿಸ್ತಾ ಇದೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಇಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ದೇಶದ 140 ಕೋಟಿ ಜನರ ಮೇಲಿದೆ. ಅದಕ್ಕಾಗಿ ಎಷ್ಟೇ ಬೆಲೆ ತತ್ತಾರೂ ಸರಿ ನಾವು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮಂಗಳವಾರ ಕರೆ ಕೊಟ್ಟಿರ್ತಕ್ಕಂಥ ಬಂದ್ ಕೂಡ
ಇವತ್ತು ಎರಡೂ ಪಕ್ಷಗಳಿಗೂ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದೇ. ಸಂವಿಧಾನದ ಬಗ್ಗೆ, ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸ್ತಕ್ಕಂಥ ಯಾವುದೇ ಪ್ರಯತ್ನ ವಿರುದ್ಧವಾಗಿ ನಾವಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಬಂದ್ ಮೂಲಕ ಕೊಡ್ತಿದ್ದೀವಿ. ನಾಗರಿಕರಿಗೆ ಖಂಡಿತ ತೊಂದರೆ ಆಗುತ್ತೆ. ಆದರೆ ನಾಳೆ ಸಂವಿಧಾನವೇ ಹೊರಟೋದ್ರೆ ಇದಕ್ಕಿಂತ ಭಾಳ ತೊಂದರೆ ಆಗುತ್ತೆ. ಇವತ್ತು ನಾವು ಒಂದು ದಿನದ ಬಂದ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾಳೆ ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ನಿಯಮಗಳಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಬಹುದೊಡ್ಡ ತೊಂದರೆ ನಾವು ಸಿಗಾಕೊಳ್ತೀವಿ. ಹಂಗಾಗಿ ಈ ಥರದ ಒಂದು ಸಣ್ಣ ತ್ಯಾಗವನ್ನು ನಾವು ಬಂದ್ ಮೂಲಕ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಈ ಬಂದ್ ಅಂತಕ್ಕಂಥದ್ದು ಚಳವಳಿಯ ಮಾರ್ಗದಲ್ಲಿ ಹೊಸತೇನಲ್ಲ. ಸೊ ನಾವೆಲ್ಲ ಮಂಡ್ಯ ನಗರದ ಎಲ್ಲ ಜನರಿಗೆ ನಾವು ಮನವಿ ಮಾಡ್ತೀವಿ, ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಮತ್ತು ಎಲ್ಲರಿಗೂ ಬದುಕುವ ಹಕ್ಕು ಸಿಗಬೇಕು. ಹಂಗಾಗಿ ಈ ನಮ್ಮ ಈ ಹೋರಾಟ, ಸಂವಿಧಾನ ಉಳಿವಿನ ಈ ಹೋರಾಟಕ್ಕೆ ತಾವೆಲ್ಲ ಕೂಡ ಕೈ ಜೋಡಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ಚೀರ್ನಳ್ಳಿ, ಅಂದಾನಿ ಸೋಮನಳ್ಳಿ, ಸಿ ಕುಮಾರಿ, ಗಂಗರಾಜ್ ಹನಕೆರೆ, ಎಚ್.ಡಿ. ಜಯರಾಮ್, ಎಂ.ವಿ. ಕೃಷ್ಣ ಹಾಜರಿದ್ದರು. ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಹಾಗೂ ಕಸ್ತೂರಿ ಸಿರಿ ಕನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಜೋನಲ್ ಕಮಿಟಿ ಸದಸ್ಯರಾದ ದೇವರಸೇಗೌಡ ಅವರು ಉದ್ಘಾಟಿಸಿದರು. ಇದೇ ವೇಳೆ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ನಂತರ ಆಸ್ಪತ್ರೆಯ ಆವರಣದಲ್ಲಿ ಸಾಹಿತ್ಯ ಲಯನ್ಸ್ ಅಧ್ಯಕ್ಷರಾದ ಸಿಜೆ ಸುಜಾತ ಕೃಷ್ಣ ಅವರು ಗಿಡ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಹ ಗಿಡ ನೆಟ್ಟು ಬೆಳೆಸಬೇಕು. ಇದರಿಂದ ನಮ್ಮ ಆರೋಗ್ಯಕ್ಕೆ ಉತ್ತಮ ಗಾಳಿ ಹಾಗೂ ಪರಿಸರದ ಉಳಿವಿಗಾಗಿ ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಒಳ್ಳೆಯ ಪರಿಸರದ ವಾತಾವರಣ ನಿರ್ಮಿಸಬೇಕು ಅಂತ ಕರೆ ಕೊಟ್ಟರು. ಪರಿಸರ ಆರೋಗ್ಯಕರವಾಗಿ ಮತ್ತು ಪರಿಸರ ಮುಂದಿನ ಜನಾಂಗಕ್ಕೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಏನು ಗಿಡ ನೆಟ್ಟು ಪೋಷಿಸ್ತೀವಿ ಅದು ಮುಂದಿನ ಜನಾಂಗಕ್ಕೆ ಅದು ಅನುಕೂಲಕರವಾಗಿ ಇರಬೇಕು ಅಂತ ಅನ್ನೋ ಉದ್ದೇಶದಿಂದ ಸಸಿ ನೆಡೋ ಕಾರ್ಯಕ್ರಮವನ್ನು ನಮ್ಮ ಲಯನ್ಸು ಎಲ್ಲ ಸಂಸ್ಥೆಗಳು, ನಮ್ಮದು ಸಾಹಿತ್ಯ ಲಯನ್ಸು ಎಲ್ಲ ಸಂಸ್ಥೆಗಳು ಸಹ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ದುಡಿತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಇದೇ ವಿಚಾರವಾಗಿ ಮತ್ತು ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಬಳಿಕ ಮಾತನಾಡಿದ ಝೋನಲ್ ಕಮಿಟಿ ಸದಸ್ಯರಾದ ದೇವರಸೇಗೌಡ ಅವರು, ಲಯನ್ಸ್ ಸಂಸ್ಥೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಗಿಡ ನೆಡುವ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಪ್ರತಿಯೊಬ್ಬರೂ ಸಹ ಗಿಡ ನೆಡಬೇಕು. ಹಿಂದೆ ಮರಗಳನ್ನು ಬೆಳೆಸುವ ಪದ್ಧತಿ ಇತ್ತು. ಇಂದಿನ ತಲೆಮಾರಿನಲ್ಲಿ ಮರಗಳನ್ನು ಕಡಿಯುತ್ತಿದ್ದಾರೆ. ಮರಗಳನ್ನು ಬೆಳೆಸುವ ಪದ್ಧತಿ ಕೂಡ ಬದಲಾಗಿದೆ. ಕಮರ್ಷಿಯಲ್ ಮರಗಳನ್ನು ಬೆಳೆಸ್ತಾ ಇದ್ದಾರೆ. ಒಳ್ಳೆಯ ಪರಿಸರಕ್ಕೆ ನಾವು ಪ್ರತಿಯೊಬ್ಬರೂ ಸಹ ಗಿಡ ಮರಗಳನ್ನು ಬೆಳೆಸಬೇಕು ಅಂತ ತಿಳಿಸಿದರು. ಅದೇ ರೀತಿ ನಮ್ಮ ಎಲ್ಲ ಲಯನ್ಸ್ ಸಂಸ್ಥೆಗಳು ಪ್ರತಿ ಗಿಡ ನೆಡೋ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರಗಳಿರ್ಬೋದು, ದಂತ ಶಿಬಿರಗಳಿರ್ಬೋದು, ಮತ್ತು ಯಾರಾದರೂ ಬಡ ಮಕ್ಕಳಿದ್ದರೆ ಅವರಿಗೆ ಒಂದು ಸಹಾಯ ಹಸ್ತವನ್ನು ಚಾಚತಕ್ಕಂಥದ್ದಿರ್ಬೋದು. ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನ ನಮ್ಮ ಲಯನ್ಸ್ ಸಂಸ್ಥೆಯವರು ನಡೆಸ್ತಾ ಬಂದಿದ್ದಾರೆ. ಸೊ ಈ ದಿವಸ ಇಲ್ಲಿ ತಾವು ಒಂದು ಉತ್ತಮವಾದ ಕಾರ್ಯವನ್ನು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಹುಲ್ವಾನ ಮತ್ತು ಕೋತರ ಮಹಾದೇವ್ ಅವರು, ನಮ್ಮ ಸುಜಾತ ಕೃಷ್ಣರವರು, ಡಾಕ್ಟ್ರು ಮತ್ತು ಎಚ್.ಎಸ್. ಶ್ರೀನಿವಾಸ್, ಸಾಲುಮರ ನಾಗರಾಜು ಎಲ್ಲರೂ ಸೇರಿ ತಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಯಾತಕ್ಕೆ ಪರಿಸರವನ್ನು ಇವತ್ತು ನಾವು ಉಳಿಸ್ಕೊಳ್ಬೇಕು ಅಂತ ಅಂದರೆ ನೋಡಿ, ಈಗ ಹಿಂದೆ ನಾನು ಹಳ್ಳಿಗಾಡಿನಲ್ಲೇ ಹುಟ್ಟಿ ಹಳ್ಳಿಯಿಂದನೇ ಬಂದಿರೋದ್ರಿಂದ ಹೇಳ್ತಾ ಇದ್ದೇನೆ. ಇವತ್ತು ಯಾವುದೇ ಊರಿಗೆ ಹೋದ್ರೂ ಮೊದಲೆಲ್ಲ ನಾವು ಒಂದು 40 ವರ್ಷ 50 ವರ್ಷ ಒಂದು 100 ವರ್ಷದ ಮರಗಳ ಕಾಣ್ತಾ ಇದ್ದವು. ಆದರೆ ಇವತ್ತು ಏನಾಗಿದೆ ಅಂತ ಅಂದರೆ ಒಂದು ಮರ ನೋಡಲಿಕ್ಕೆ ಸಿಗ್ತಾ ಇಲ್ಲ ನಮಗೆ. ಒಂದೇ ಒಂದು ಮರ, ಆಲ್ದ ಮರ ಇರ್ಬೋದು, ಇಪ್ಪೆ ಮರ ಇರ್ಬೋದು, ಬಸರಿ ಮರ ಇರ್ಬೋದು. ಸೊ ಈ ರೀತಿ ಮರಗಳೆಲ್ಲವನ್ನು ಏನು ಮಾಡಿದ್ದೀವಿ ನಾವು ಅಂತಂದರೆ ಯಾವುದೋ ಒಂದು ಸಣ್ಣ ದುಡ್ಡನ್ನ ಆಸೆಗೆ ನಾವು ಮಾರ್ಕೊಂಡು ಈ ಪರಿಸರವನ್ನು ಹಾಳು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಹುರಿವಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಪ್ರೇಮ, ಕಸಿವೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು, ಡಾಕ್ಟರ್ ಕೆಎಸ್ ಶಿವಪ್ರಸಾದ್, ಪರಿಸರ ಪ್ರೇಮಿ ಸಾಲುಮರದ ನಾಗರಾಜು, ಉಮಾ, ಕೃಷ್ಣೇಗೌಡ, ಪಿಡಿಒ ಚಂದ್ರು, ಪ್ರಮೀಳಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯಾದ್ಯಂತ ಭತ್ತದ ಕಟಾವು ಕೆಲಸ ಬಹುತೇಕ ಮುಗಿದಿದ್ರು. ಮಂಡ್ಯ ಜಿಲ್ಲಾಡಳಿತವು ಇದುವರೆಗೂ ಎಲ್ಲಿಯೂ ಒಂದೇ ಒಂದು ಖರೀದಿ ಕೇಂದ್ರವನ್ನ ತೆರೆದಿಲ್ಲ. ಇದು ರೈತ ವಿರೋಧಿ ನೀತಿಯಾಗಿದೆ ಅಂತ ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರತಿಭಟನೆ ನಡೆಯಿತು. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತ ಮುಖಂಡರು
ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯಲೇಬೇಕು. ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಜಿಲ್ಲೆಯಾದ್ಯಂತ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯಲೇಬೇಕು. ರೈತರ ಸಮಸ್ಯೆಗಳಿಗೆ ಕುರುಡಾಗಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಜಿಲ್ಲೆಯಾದ್ಯಂತ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯಲೇಬೇಕು. ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎನ್ ಭರತ್ರಾಜ್ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ರೈತರು ಸುಮಾರು 57,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದು, ಜುಲೈನಲ್ಲಿ ನಾಟಿ ಮಾಡಿದ ಬೆಳೆಯನ್ನ ನವೆಂಬರ್, ಡಿಸೆಂಬರ್ನಲ್ಲಿ ಕಟಾವು ಮಾಡ್ತಾರೆ. ಆದರೆ ಆಳುವ ಸರ್ಕಾರ ನವೆಂಬರ್ ತಿಂಗಳಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆದು ಬೆಂಬಲ ಬೆಲೆಯಡಿ ಭತ್ತ ಖರೀದಿ ಮಾಡದೆ ವಂಚನೆ ಮಾಡಿದೆ. ಭತ್ತ ಬೆಳೆಯಲು ಮಾಡಿದ ಸಾಲಕ್ಕಾಗಿ, ಕಟಾವು ಮತ್ತು ಇನ್ನಿತರ ವೆಚ್ಚಕ್ಕಾಗಿ ಹಾಗೂ ಭತ್ತ ಸಂಗ್ರಹ ಮಾಡಿಟ್ಟುಕೊಳ್ಳಲು ಮನೆಯಲ್ಲಿ ಸ್ಥಳದ ಅಭಾವದಿಂದ ಮಾರಾಟ ಮಾಡಲು ತರಾತುರಿಯಲ್ಲಿದ್ದು, ಇಂತಹ ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವ ದಲ್ಲಾಳಿಗಳು ಕ್ವಿಂಟಾಲ್ ಭತ್ತವನ್ನು 1,800 ರೂಪಾಯಿಯಿಂದ 2,000 ರೂಪಾಯಿಗೆ ಖರೀದಿ ಮಾಡ್ತಿದ್ದಾರೆ ಅಂತ ದೂರಿದರು. ಮಂಡ್ಯ ಜಿಲ್ಲೆಯವರೇ ಕೃಷಿ ಮಂತ್ರಿಯಾಗಿದ್ದರೂ ಸಹ ಕೃಷಿಕರಿಗೆ ಪ್ರಯೋಜನ ಇಲ್ಲದಂತಾಗಿದೆ. ಚಂಡಮಾರುತದಿಂದ ಅಕಾಲಿಕ ಮಳೆಯಿಂದ ಭತ್ತ ಬೆಳೆಗಾರರು ನಷ್ಟಕ್ಕೆ ಒಳಗಾಗಿರುವ ಸಂದರ್ಭದಲ್ಲಿ ಜಿಲ್ಲಾಡಳಿತ, ತಹಸೀಲ್ದಾರ್, ಕೃಷಿ ಇಲಾಖೆ ಮೂಲಕ ಸಮೀಕ್ಷೆ ನಡೆಸಿ ನಷ್ಟದ ವರದಿ ಪಡೆದುಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸೂಕ್ತ ಪರಿಹಾರ ನೀಡಿಲ್ಲ. ಆಳುವ ಸರ್ಕಾರ ಈ ಕೂಡಲೇ ಭತ್ತದ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಲು ಮುಂದಾಗಬೇಕು. ತುರ್ತಾಗಿ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು. ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿದರು. ಭತ್ತ ಖರೀದಿ ಕೇಂದ್ರವನ್ನು ತೆರೀತಕ್ಕಂಥ ವಿಚಾರದಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿದೆ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಆರೋಪವನ್ನು ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲೇ ಭತ್ತ ಖರೀದಿ ಕೇಂದ್ರವನ್ನು ತೆರೆದು ರೈತರು ಬೆಳೆದಂಥ ಭತ್ತವನ್ನು ಖರೀದಿ ಮಾಡಬೇಕಾಗಿತ್ತು. ಜನವರಿ ಬಂದಿದೆ, ಜನವರಿ ಬಂದರೂ ಇನ್ನೂ ಬರೀ ನೋಂದಣಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಭತ್ತ ಖರೀದಿ ಮಾಡ್ತಾ ಇಲ್ಲ. ಇವ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವ್ರು ಭತ್ತ ಖರೀದಿ ಕೇಂದ್ರ ತೆರೆಯೋದ್ರ ಒಳಗಡೆ ದಳ್ಳಾಳಿಗಳು ಇಡೀ ರೈತರಿಂದ ಭತ್ತ ಎಲ್ಲ ಅವರು ಖರೀದಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ರೈತರು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಕಡೆ ವಿಪರೀತವಾದಂಥ ರೀತಿಯಲ್ಲಿ ವ್ಯವಸಾಯ ಮಾಡಲಿಕ್ಕೆ ಸಾಲ ಮಾಡಿರ್ತಾರೆ, ಮತ್ತು ಮನೆಯಲ್ಲಿ ಅದನ್ನು ಸೇಕರಿಸಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿಕ್ಕೆ ಮನೆಯಲ್ಲಿ ಆ ಥರದೊಂದು ಅವಕಾಶಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಜಮೀನಿಂದಲೇ ಭತ್ತವನ್ನು ಮಾರಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ದುಸ್ಥಿತಿಯನ್ನು ದಲ್ಲಾಳಿಗಳು ಅದನ್ನು ದುರುಪಯೋಗ ಮಾಡಿಕೊಂಡು 1,800ರಿಂದ 2,000 ರೂಪಾಯಿಗೆ ಇದನ್ನು ಕೊಂಡ್ಕೊಳ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ 2,300 ರೂಪಾಯಿ ಅಂತೇಳಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಇದು ಭಾಳ ಕಡಿಮೆ ನಿಗದಿ ಮಾಡಿರ್ತಕ್ಕಂಥದ್ದು. ಕನಿಷ್ಠ 3,000 ರೂಪಾಯಿಯನ್ನು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಒಂದು ಕ್ವಿಂಟಾಲ್ ಭತ್ತಕ್ಕೆ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದಾಗ ಒಂದು ಕ್ವಿಂಟಾಲ್ಗೆ 1,000 ರೂಪಾಯಿ ನಷ್ಟ ಆಗ್ತಾ ಇದೆ. ಪ್ರತಿ ರೈತನಿಗೆ ಇವತ್ತು ಒಂದು ಕ್ವಿಂಟಾಲ್ಗೆ 1,000 ರೂಪಾಯಿ ನಷ್ಟ ಆಗ್ತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 1,40,40,000 ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರೆ. ಅಲ್ಲಿಗೆ 50 ಲಕ್ಷ ಕ್ವಿಂಟಾಲ್ನಷ್ಟು ಭತ್ತ ಬರ್ತದೆ. ಅದರಲ್ಲಿ 50% ಮಾತ್ರನೇ ಮಾರಾಟ ಮಾಡಿ ಇನ್ನು 50%ನ್ನು ಅವರು ಅವರ ಜೀವನ ನಿರ್ವಹಣೆಗೆ ಇಟ್ಕೊಳ್ತಾರೆ ಅಂತ ಹೇಳಿದ್ರು ಒಂದು ಕ್ವಿಂಟಾಲ್ಗೆ 1,000 ರೂಪಾಯಿನಂತೆ 250 ಕೋಟಿ ರೂಪಾಯಿ ಭತ್ತ ಬೆಳೆದಿರ್ತಕ್ಕಂತಹ ಮಂಡ್ಯ ಜಿಲ್ಲೆಯ ರೈತರು ಆ ನಷ್ಟಕ್ಕೆ ಒಳಗಾಗಿದ್ದಾರೆ. ನಮ್ಮದೇ ಜಿಲ್ಲೆಯಾದಂಥ ಕೃಷಿ ಮಂತ್ರಿಗಳು ಈ ಒಂದು ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ, ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಇವ್ರದ್ದು ರೈತ ವಿರೋಧಿಯಾದಂತಹ ನೀತಿ ಅಂತ ಹೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಒತ್ತಾಯ ಖಂಡಿಸ್ತಾ ಇದ್ದೀವಿ. ಮತ್ತೆ ಯಾರು ದಲ್ಲಾಳಿಗಳು ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ರೈತರ ಒಂದು ಅಸಹಾಯಕತೆಯನ್ನು ಬಳಸ್ಕೊಂಡು ಖರೀದಿ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಮತ್ತು ಚಂಡಮಾರುತದಿಂದ ನಷ್ಟಕ್ಕೆ ಅಕಾಲಿಕ ಮಳೆ ಬಿದ್ದು ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ರೈತರುಗಳಿಗೆ ತಾಲೂಕು ಆಡಳಿತ ತಹಸೀಲ್ದಾರ್ಗಳ ಮುಖಾಂತರವಾಗಿ ಅದನ್ನು ಸಮೀಕ್ಷೆಯನ್ನು ನಡೆಸಿ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ನಾವು ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸಹ ಸಂಚಾಲಕ ಎನ್ ಲಿಂಗರಾಜಮೂರ್ತಿ, ಮಹದೇವ, ಎಂಇ ಸತೀಶ್, ಕುಳ್ಳೇಗೌಡ, ಗುರುಸ್ವಾಮಿ, ಶ್ರೀನಿವಾಸ್, ರಾಮಣ್ಣ, ಅಬ್ದುಲ್ ಸೂಕರ್, ದೊರೆಸ್ವಾಮಿ, ಎಎಲ್ ಶಿವಕುಮಾರ್, ಚಿಕ್ಕರಾಜಮ್ಮ, ಕೆಎಸ್ ಮೂರ್ತಿ, ಹೆಚ್ಲಿಂಗೇಗೌಡ ನೇತೃತ್ವವನ್ನು ವಹಿಸಿದರು. ಮದ್ದೂರು ತಾಲೂಕಿನ ಚಾಮನಹಳ್ಳಿಯಲ್ಲಿ ಪರಿಶಿಷ್ಟರ ಮೇಲೆ ನಡೆದ ಜಾತಿ ಹಲ್ಲೆ ದೌರ್ಜನ್ಯ ಗಲಾಟೆಗೆ ಸಂಬಂಧಿಸಿದಂತೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ SC/ST ದೌರ್ಜನ್ಯ ಕಾಯ್ದೆಯಡಿಯಲ್ಲಿ
ಪ್ರಕರಣ ದಾಖಲಿಸಲಾಗಿದ್ದು, ದೌರ್ಜನ್ಯ ಮಾಡಿರುವ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಂಬಂಧಿಸಿದವರನ್ನು ಬಂಧಿಸುವಂತಾಗ್ರಹಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಂರಕ್ಷಣಾ ಸಮಿತಿ ವತಿಯಿಂದ ಮಂಡ್ಯ ನಗರದಲ್ಲಿ ತಮಟೆ ಚಳುವಳಿ ನಡೆಸಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಾಮನಹಳ್ಳಿ ಗ್ರಾಮದಿಂದ ಬೈಕ್ ರ್ಯಾಲಿ ಮುಖಾಂತರ ಮಂಡ್ಯ ನಗರದ ಸಂಜಯ್ ಸರ್ಕಲ್ಗೆ ಬಂದ ಪ್ರತಿಭಟನಾಕಾರರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯವರೆಗೂ ತಮಟೆ ಚಳವಳಿ ನಡೆಸಿದರು. ಹೋಗಿ 14ಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಮಾಡಿದ್ದೆ ನಾವು ಅಲ್ಲಿ ಸ್ಥಳೀಯ ಪೊಲೀಸ್ ಆದರೆ ನಾವು ಏನು ಅಟ್ರಾಸಿಟಿ ಇನ್ವೆಸ್ಟಿಗೇಷನ್ ಅವ್ರಿಗೆ ನಾವು ಮನವಿನೂ ಕೊಡ್ತೀವಿ. 17 ಎಲ್ಲ ಬಂದಿದ್ದರು, ಸ್ಥಳ ಮಾದರಿಗೆಲ್ಲ ಬಂದಿದ್ದರು, ಮನವಿನೂ ಕೊಡ್ತೀವಿ. ಆದರೆ ಈಗ ಆಲ್ರೆಡಿ 20 ದಿನ ಆಯಿತು. 17ಕ್ಕೆ ನಾವು ಕೊಟ್ಬಿಟ್ಟು ಸಾಹಿತ್ಯ ಸಮ್ಮೇಳನ ನಡೀತೀವಿ. ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೀವಿ ಸರ್. ಯಾಕಂದರೆ ಮೊನ್ನೆ ದಿನ ನಾವು ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾದಂಥ ಶಿವರಾಜ್ ಮರಡಿಗ ಮಾತನಾಡಿ, ಪ್ರಕರಣ ದಾಖಲಾಗಿ 20 ದಿನ ಕಳೆದಿದ್ದರೂ ಸಹ ಇದುವರೆಗೂ ಒಬ್ಬ ಆರೋಪಿಯನ್ನು ಬಂಧಿಸಿಲ್ಲ. ಚಾಮನಹಳ್ಳಿಯಲ್ಲಿ ನಡೆದ ಗಲಾಟೆಯ ಸಂಪೂರ್ಣ ದೃಶ್ಯವು ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಈ ಪ್ರಕರಣದ ತನಕ ಅಧಿಕಾರಿಗಳು ದೂರು ನೀಡಿದ್ರೂ ಸಹ ಇದುವರೆಗೂ ಯಾವುದೇ ಆರೋಪಿಗಳನ್ನು ಬಂಧಿಸದೇ ಇರುವ ಪೊಲೀಸ್ ಅಧಿಕಾರಿಗಳ ಮೇಲೂ ಸಹ ಕ್ರಮ ಜರುಗಿಸುವುದರ ಜೊತೆಗೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಚಾಮನಹಳ್ಳಿ ಗ್ರಾಮದಿಂದ, ಮದ್ದೂರು ತಾಲೂಕು ಚಾಮನಹಳ್ಳಿ ಗ್ರಾಮದಿಂದ ಬೈಕ್ ಜಾಥಾ ಬಂದು ಸಂಜೆ ವೃತ್ತದಿಂದ ಅಲ್ಲಿನ ಜಮಾವಣೆಗೊಂಡು ಅಲ್ಲಿಂದ ಕೂಡ ಕಾಲ್ನಡಿಗೆ ಜಾಥಾದಲ್ಲಿ ತಮಟೆ ಚಳವಳಿಯನ್ನು ಮಾಡಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿ ಉದ್ದೇಶ ಏನಂದರೆ, 13ನೇ ತಾರೀಕು ಚಾಮನಹಳ್ಳಿ ಗ್ರಾಮದಲ್ಲಿ ರಾತ್ರಿ 8:15 ಒಂದು ಪ್ರಕರಣ ನಡೆಯುತ್ತದೆ. ಅದು ಕೇವಲ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡದಾಗಿ ವಿಜೃಂಭಿಸಿರ್ತದೆ. ಆ ಒಂದು ಪ್ರಕರಣದಲ್ಲಿ 9 ಜನ ಆರೋಪಿಗಳಿರ್ತಾರೆ. ಅದರ ಮಾರನೆಗೆ 14ನೇ ತಾರೀಕಿಗೆ FIR ಆಗಿರುತ್ತೆ. 14ನೇ ತಾರೀಕಿಗೆ FIR ಆಗಿದ್ದರೆ 17ಕ್ಕೆ ನಮ್ಮ ಆ ಪ್ರಕರಣದ ತನಿಖಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ನಾವು ಏನು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆ ಪಡೆ ಇದೆ, ಅದರಿಂದ ಮನವಿಯನ್ನು ಕೊಟ್ಟಿರ್ತೀವಿ. ಸರ್, ನೀವು ಫಾರ್ಮಾಲಿಟೀಸ್ ಮಾಡಿ, ನಾವು ಹೇಳ್ತಾ ಇದ್ದೀವಿ ಎಲ್ಲನೂ ಬಂಧಿಸೋದು ಬೇಡ ಸರ್, ಒಬ್ಬರನ್ನ ಬಂಧಿಸಿ ಅವ್ರಿಗೆ ಒಂದು ಇದಿರಬೇಕು, ಭಯ ಇರಬೇಕು ಕಾನೂನು ಮೇಲೆ, ತಪ್ಪು ಮಾಡಿದವ್ರಿಗೆ ಎಂಬತಕ್ಕಂಥ ಮನವಿನೂ ಕೂಡ ಮಾಡಿದ್ದೀವಿ. ಆದರೆ ಇದುವರೆಗೆ 20 ದಿನ ಆದರೂ ಒಬ್ಬ ಆರೋಪಿಗಳನ್ನು ಕೂಡ ಬಂಧಿಸಿ. ಟೋಟಲಿ ಈ ಪ್ರಕರಣದಲ್ಲಿ 9 ಜನ ಆರೋಪಿಗಳಿದ್ದಾರೆ. ನಾವು ಹಲವು ಬಾರಿ ಫೋನ್ ಮಾಡಿ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಒಂದು ಮಾತನ್ನು ಕೂಡ ಅಲ್ಲಿನ ತನಿಖಾಧಿಕಾರಿಗಳು ಮಾತಾಡ್ತಾ ಇಲ್ಲ. ಹೇಳಿದ್ದೀವಿ ಇಷ್ಟು ಬಿಟ್ರೆ ಇನ್ನೇನು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಘಟನೆ ನಡೆದಂಥ ಸ್ಥಳದಿಂದನೇ ಬೈಕ್ ಜಾಥಾ ಬಂದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಎಂಬತಕ್ಕಂಥದ್ದು ನಾವು ಒಂದು ಆಗ್ರಹ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಇದರ ಚಳುವಳಿಗಳನ್ನು ನಾವು ನಿರಂತರವಾಗಿ ಮಾಡಬೇಕಾಗುತ್ತೆ. ದಲಿತ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಎಂಬತಕ್ಕಂಥದ್ದು ನನ್ನ ಆಗ್ರಹ. ಪ್ರತಿಭಟನೆಯಲ್ಲಿ ಪ್ರಕಾಶ್ ನಿಡಘಟ್ಟ, ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಚಂದ್ರಕುಮಾರ್, ರಾಜೇಶ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಮತ್ತು ಮುಖಂಡರೊಂದಿಗೆ ಚರ್ಚಿಸಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಮಳವಳ್ಳಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಬಿ ಕೆಂಪರಾಜು ಅವರನ್ನು ನೇಮಕ ಮಾಡಲಾಗಿದೆ ಅಂತ ಸಮಾಜದ ಪಾಂಡವಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಅನಿವಾರ್ಯ ಕಾರಣಗಳಿಂದ ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದ ಕಾರಣ ಸಮಾಜದ ಚಿರಾಸ್ತಿ, ಸ್ಥಿರಾಸ್ತಿಗಳ ಉಳಿವಿಗೆ ಹಾಗೂ ಸಮಾಜದ ಕಾರ್ಯಗಳಿಗೆ ಅಡಚಣೆಯಾಗದಂತೆ ಎಚ್ಚರ ವಹಿಸಲು ಸದರಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕಳೆದ ಡಿಸೆಂಬರ್ 31ರಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಮುಂದಿನ ಚುನಾವಣೆವರೆಗೂ ಬಿ ಕೆಂಪರಾಜು ಅವರು ಸಮಾಜದ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲಿದ್ದಾರೆ ಎಂಬುದನ್ನು ಸಮಾಜದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಹಾಗೂ ಮುಖಂಡರು ಸರ್ವಾನುಮತದಿಂದ ಸಮ್ಮತಿ ಸೂಚಿಸಿದ್ದಾರೆ ಅಂತ ಹೇಳಿದರು. ಹಾಗೂ ತಾಲೂಕು ಸವಿತಾ ಸಮಾಜದ ಹೇಗೆ ಒಂದು ನಿರ್ದೇಶನಂತೆ ಕಾರ್ಯಗಳನ್ನು ಹಿಂದಿನವರೆಗೂ ಕೆಲಸ ಮಾಡ್ತಿರುವಂತಹ
ಜಿಲ್ಲಾ ಸವಿತಾ ಸಮಾಜದವರು ನಾವು ಬಂದಿರುವಂಥದ್ದು. ಮೊನ್ನೆ ನಮ್ಮ ರಾಜ್ಯ ಎಲೆಕ್ಷನ್ ಬೋರ್ಡ್ ಅನೌನ್ಸ್ ಆಗಿದೆ. ನಮ್ಮ ಕಾರಣಾಂತರಗಳಿಂದ ಜಿಲ್ಲಾಧ್ಯಕ್ಷರು ಇಲ್ಲದೆ ಹೋದ ಕಾರಣ ನಮ್ಮ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ಕೆಂಪರಾಜ್ರವರನ್ನು ನಾವು ಆಯ್ಕೆ ಮಾಡಿರ್ತೀವಿ ಜಿಲ್ಲಾದ್ಯಂತ. ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು ಮತ್ತು ಮಾಧ್ಯಮಿತರಾಗಿರ್ಬೋದು, ಕೆಲವು ಸಂಘ ಸಂಸ್ಥೆಗಳು ನಾವೇ ಜಿಲ್ಲಾ ಸವಿತಾ ಸಮಾಜ ಎಂದು ನೋಂದಾಯಿಸಿಕೊಂಡು ಜಿಲ್ಲಾಡಳಿತವರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಆಡಳಿತದಲ್ಲಿರುವ ರಾಜಕಾರಣಿಗಳಿಗೆ ನಾವೇ ಜಿಲ್ಲಾಧ್ಯಕ್ಷರೆಂದು ಮಾರ್ಗವನ್ನು ತಪ್ಪಿಸ್ತಾ ಇರುವಂಥದ್ದು ಅದು ಮುಖ್ಯದಾಗಿದೆ. ನಾವು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಅಂದಿನಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇಷ್ಟು ದಿನ ತುಂಬ ಆ್ಯಕ್ಟಿವ್ ಇಲ್ಲದ ಕಾರಣ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ. ಇನ್ನು ಮುಂದೆ ಆ ಥರ ಆಗಲಿಕ್ಕಾಗಲ್ಲ. ಮತ್ತು ಸರ್ಕಾರ ನಮ್ಮನ್ನು ಸೂಚಿಸುತ್ತದೆ, ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಂಡರಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂತಹ ಜಿಲ್ಲಾಡಳಿತದವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ಆಡಳಿತದಲ್ಲಿರುವಂಥ ರಾಜಕಾರಣಿಗಳು ಇನ್ಮೇಲೆ ನಮ್ಮನ್ನು ಸೂಚಿಸಬೇಕಾಗಿಗಳನ್ನ ನಮ್ಮ ತಾಲೂಕಿನವರಿಗೆ. ನಾನು ಪಾಂಡುಪುರದಿಂದ ಬಂದಿದ್ದೀನಿ. ನಾನು 2011 ರಿಜಿಸ್ಟ್ರೇಷನ್ ಆಗಿದೆ. ಯಾಕಂದರೆ ಅಲ್ಲಿ ಕೆಲವೊಂದು ವಿದ್ಯಾರ್ಹತೆ ಕೊರತೆಗಳಿಂದ ಅವರು ಏನೇ ಅವ್ರ ಅಂಡರ್ ಕೆಲಸ ಮಾಡ್ತಾಯಿದ್ದೋ, ನಾವು ಯಾವಾಗ ಎಜುಕೇಟೆಡ್ಗಳು ಬಂದೋ ನೋಡಪ್ಪ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನ ಅವರು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅವ್ರ ಅಂಡರಲ್ಲಿ ಅವ್ರ ಮಾರ್ಗದರ್ಶನ ಅವ್ರ ಬೈಲದಲ್ಲೇ ನಾವು ಕೆಲಸ ಮಾಡ್ತೀವಿ. ರಾಜ್ಯದಿಂದ ಏನು ತರಬೇಕು, ನಮ್ಮ ನಿಗಮದಿಂದ ಏನು ತರಬೇಕು ನಾವು ತರ್ತೀವಿ. ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಈಗ ನಮ್ಮದು ರಾಮ ಮಂದಿರ ಇದೆ. ನಿಮ್ಗೆ ಕೆಲವೊಂದು ಹೇಳ್ಬಿಟ್ಟು ನಿಮ್ಮ ಕ್ವಶನ್ಗೆ ನಮ್ಮದು ರಾಮ ಮಂದಿರ ಇದೆ. ರಾಮ ಮಂದಿರ ಅದು ನಮ್ಮ ಹ್ಯಾಂಡ್ ಓವರ್ ಇರಬೇಕು, ನಮ್ಮ DR ರಿಜಿಸ್ಟ್ರೇಷನ್ ಆಗಬೇಕು, ಸ್ಥಿರ ಮತ್ತು ಸ್ಥಿರ ಆಸ್ತಿಗಳು. ಹಾಗಾಗಿ ನಮ್ಮ ಸಂಘದ ಒಂದು ಲೆಟರ್ಗಳನ್ನ ನಾವು ಇಟ್ಕೊಂಡಿರ್ತೀವಿ. ಸುದ್ದಿಗೋಷ್ಠಿಯಲ್ಲಿ ನೂತನ ಜಿಲ್ಲಾಧ್ಯಕ್ಷ ಬಿ ಕೆಂಪರಾಜು, ಜಿಲ್ಲಾ ಸವಿತಾ ಸಮಾಜದ ಗೌರವಾಧ್ಯಕ್ಷ ಸುಂಡಳ್ಳಿ ಬಸವರಾಜ್, ನಿರ್ದೇಶಕ ಬೋರಪ್ಪ, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ದೀಪಿಕಾ, ಮಳವಳ್ಳಿ ತಾಲೂಕು ಕಾರ್ಯಾಧ್ಯಕ್ಷ ಲೋಕೇಶ್ ಹಾಜರಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 298 ಎಸ್ನ ಪ್ರಾಂತ್ಯ 1ರ ಪ್ರಾಂತೀಯ ಸಮ್ಮೇಳನವನ್ನು ಜನವರಿ 5ರಂದು ಬೆಳಗ್ಗೆ 10:30ಕ್ಕೆ ನಗರದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಾಂತ್ಯ 1ರ ಅಧ್ಯಕ್ಷ ನೀನಾ ಪಟೇಲ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬದುಕಿಗೆ ಹಾಸ್ಯ ದಿವ್ಯೌಷಧ ಎಂಬ ವಿಷಯಗಳೊಂದಿಗೆ ಸಮ್ಮೇಳನ ನಡೀತಾ ಇದ್ದು, ಸಮ್ಮೇಳನವನ್ನು ಮನ್ಮೂಲ್ ಮಾಜಿ ಅಧ್ಯಕ್ಷ BR ರಾಮಚಂದ್ರ ಉದ್ಘಾಟಿಸುವರು. ವಿಷಯದ ಕುರಿತು ಮಿಮಿಕ್ರಿ ಕಲಾವಿದ ಮಿಮಿಕ್ರಿ ಗೋಪಿ ಪ್ರಧಾನ ಭಾಷಣ ಮಾಡುವರು ಎಂದರು. ಕಾರ್ಯಕ್ರಮದ ಅಂತಾರಾಷ್ಟ್ರೀಯ ಅಲಯನ್ಸ್ ನಿರ್ದೇಶಕ ನಾಗರಾಜು ವಿ ಭೈರಿ ವಿಶೇಷ ಆಹ್ವಾನಿತರಾಗಿ, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಾಜ್ಯಪಾಲ KT ಹನುಮಂತು, ಅಂತಾರಾಷ್ಟ್ರೀಯ ನಿರ್ದೇಶಕರುಗಳಾದ GP ದಿವಾಕರ್, KM ಮುನಿಯಪ್ಪ, ಅಜಂತ ರಂಗಸ್ವಾಮಿ, ಉಪರಾಜ್ಯಪಾಲರುಗಳಾದ H ಮಾದೇಗೌಡ, KR ಶಶಿಧರ್ ಈಜಿಗೆರೆ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ KS ಚಂದ್ರಶೇಖರ್, ಸಂಪುಟ ಖಜಾಂಚಿ TN ರಕ್ಷಿತ್ ರಾಜ್, PRO ಅಪ್ಪಾಜಿ, SJ ಮಂಜುನಾಥ್, ರತ್ನಮ್ಮ, ಪ್ರಾಂತ್ಯ 2ರ ಅಧ್ಯಕ್ಷೆ ವಸಂತಮ್ಮ ಪಾಲ್ಗೊಳ್ಳುವರು ಅಂತ ವಿವರಿಸಿದರು. ಸಮ್ಮೇಳನದ ಉದ್ಘಾಟನೆಗೂ ಮುನ್ನ ಬೆಳಗ್ಗೆ 9ಕ್ಕೆ ಪ್ರಾಂತ್ಯ 1ರ ಪದಾಧಿಕಾರಿಗಳಿಂದ ಬ್ಯಾನರ್ ಪ್ರದರ್ಶನ, 10 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಇದೇ ವೇಳೆ ತಿಳಿಸಿದರು. ಭಾನುವಾರ ಕರ್ನಾಟಕ ಸಂಘದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಬೆಳಗಿನ ಉಪಹಾರ ಇರುತ್ತೆ. ಹಾಗೆಯೇ 9 ಗಂಟೆಯಿಂದ 10 ಗಂಟೆವರೆಗೆ ಬ್ಯಾನರ್ ಪ್ರದರ್ಶನ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 10:30ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಹಾಗೆ ಬೆಳಿಗ್ಗೆ 10:30ಯಿಂದ 1:30ವರೆಗೂ ಪ್ರಾಂತೀಯ ಸಮ್ಮೇಳನದ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡ್ತಾ ಇರೋರು ಶ್ರೀ ಮಿಮಿಕ್ರಿ ಗೋಪಿಯವರು ಬರ್ತಾ ಇದ್ದಾರೆ. ಅವ್ರದ್ದು ಹಾಸ್ಯ ಕಾರ್ಯಕ್ರಮ ಇದೆ, ಮಿಮಿಕ್ರಿ ಕಲಾವಿದರು ಅವರು. ಅವ್ರದ್ದು ಉದ್ಘಾಟನೆ BR ರಾಮಚಂದ್ರ ಅವ್ರದ್ದಿರುತ್ತೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಅಲೈ ನಾಗರಾಜು ಸರ್ ವಿ ಬೈರಿ ಅವರು ಇರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಅಲೈ KT ಹನುಮಂತಣ್ಣರವರು ಇರ್ತಾರೆ. ಇದೆಲ್ಲರ ಜೊತೆಗೆ ಮುಖ್ಯ ಅತಿಥಿಗಳಾಗಿ GP ದಿವಾಕರ್ ಅವರು ಇರ್ತಾರೆ, ಮುನಿಯಪ್ಪ ಅವರು, ಅಜಂತ ರಂಗಸ್ವಾಮಿ, ಹಾಗೆ ಅಲೈ H ಮಾದೇಗೌಡರು, ಅಲೈ KR ಶಶಿಧರ್ ಈಚಗೆರೆ, ಅಲೈ KS ಚಂದ್ರಶೇಖರ್, ಅಲೈ TN ರಕ್ಷಿತ್ ರಾಜ್, ಅಲೈ ಅಪ್ಪಾಜಿ PRO ಅವರು, ಅಲೈ SJ ಮಂಜುನಾಥ್ರವರು, ಅಲೈ ರತ್ನಮ್ಮರವರು, ಅಲೈ ವಸಂತಮ್ಮರವರು ನಮ್ಮೊಂದಿಗೆ ತುಂಬ ಒಂದು 30 ಕ್ಲಬ್ಗಳಾಗಿದೆ ಈಗ ಅಲಯನ್ಸಲ್ಲಿ. 30 ಕ್ಲಬ್ ಮೆಂಬರ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ KS ಚಂದ್ರಶೇಖರ್, ಸಂಪುಟ ಖಜಾಂಚಿ TN ರಕ್ಷಿತ್ ರಾಜ್, ರತ್ನಮ್ಮ, SJ ಮಂಜುನಾಥ್, HP ದಯಾನಂದ್, M ಲೋಕೇಶ್, ಪ್ರಮಿಳಾ ಕುಮಾರಿ ಹಾಜರಿದ್ದರು.
ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರ ನಾಮನಿರ್ದೇಶನ ಮಾಡಿ ನೂತನ ಕಾರ್ಯಕಾರಿ ಮಂಡಳಿ ರಚನೆಗೆ ನೀಡಿದ ನಿರ್ದೇಶನಕ್ಕೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಅಂತ ಮಂಡ್ಯ ತಾಲೂಕು ಕಸಾಪ ಅಧ್ಯಕ್ಷ ಚಂದ್ರಲಿಂಗು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕಸಾಪ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ ಅವರನ್ನ ಅಧ್ಯಕ್ಷರೆಂದು ಘೋಷಿಸಿ ನೂತನ ಕಾರ್ಯಕಾರಿ ಮಂಡಳಿ ರಚನೆಗೆ ನೀಡಿದ ನಿರ್ದೇಶನದ ಸಾಹಿತ್ಯ ಪರಿಷತ್ತಿನ ಬೈಲಾ ನಿಬಂಧನೆಗಳ ಉಲ್ಲಂಘನೆಯಾಗಿದೆ ಎಂದರು. ಬೈಲಾದ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದು, ಇದಕ್ಕೆ ಉಚ್ಚ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಕೇಂದ್ರ ಕಸಾಪ ಅಧ್ಯಕ್ಷರ ಆದೇಶಕ್ಕೂ ಮೊದಲಿನಂತೆ ಜಿಲ್ಲೆಯ ಕಾರ್ಯಕಾರಿ ಮಂಡಳಿ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ಮತ್ತು ಹೋಬಳಿಗಳ ಸಮಿತಿಗಳು ಯಥಾವತ್ತಿನಂತೆ ಮುಂದುವರಿಯಲಿವೆ ಅಂತ ಹೇಳಿದರು. ಬಯಲಾದ ಪ್ರಕಾರ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಬೇಕು. ಬೇರೆಯವರನ್ನ ಆಯ್ಕೆ ಮಾಡಲು ಆಯಾ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿ ಅಧಿಕಾರ ಹೊಂದಿದೆ ಅಥವಾ ಜಿಲ್ಲಾ ಘಟಕ ಆಯ್ಕೆ ಮಾಡುವವರನ್ನ ಕೇಂದ್ರ ಸಮಿತಿಗೆ ಸಲ್ಲಿಸಿ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಬಯಲಾದಲ್ಲಿರುವ ನಿಬಂಧನೆಯನ್ನ ವಿವರಿಸಿದರು. ಸಾಹಿತ್ಯ ಸಮ್ಮೇಳನ ನಡೆದ ತರುವಾಯ ಒಂದು ಆದೇಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿತ್ತು. ಅದರಲ್ಲಿ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಹೋಬಳಿ ಮಟ್ಟದ ಎಲ್ಲ ಸಮಿತಿಗಳನ್ನು ರದ್ದುಪಡಿಸೋದ್ರ ಜೊತೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿಯ ರಚನೆ ಮಾಡೋದಕ್ಕೆ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶದಲ್ಲಿ ಸಾಹಿತ್ಯ ಪರಿಷತ್ತಿನ ಬಯಲ ನಿಬಂಧನೆಗಳ ಅನುಸಾರವಾಗಿ ಕೆಲವು ಸಮಸ್ಯೆಗಳಿದ್ದುದನ್ನು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವು ಅಪೀಲ್ ಮಾಡಿಕೊಂಡ್ವಿ, ಬೇಡಿಕೆಯನ್ನು ಸಲ್ಲಿಸಿದ್ವಿ. ಅದಕ್ಕೆ ಉಚ್ಚ ನ್ಯಾಯಾಲಯ 31/12/2024 ಒಂದು ತಡೆಯಾಜ್ಞೆಯನ್ನು ಆದೇಶಕ್ಕೆ ನೀಡಿದೆ. ಈ ತಡೆಯಾಜ್ಞೆಯನ್ನು ತಮಗೆ ತಿಳಿಸುವ ಮೂಲಕ ಇನ್ನು ಮುಂದೆ ಈ ಹಿಂದೆ ಇದ್ದಂತಹ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಏನಿದೆ, ತಾಲೂಕು ಸಮಿತಿ ಏನಿದೆ, ಅದು ಯಥಾವತ್ತಾಗಿ ಮುಂದುವರಿಯುತ್ತದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಸರ್, ಏನಿಲ್ಲ, ಇಲ್ಲಿ ನಾವು ಹೋಗಿರುವಂಥ ವಿಚಾರ ತಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾ, ಕನ್ನಡ ಸಾಹಿತ್ಯ ಪರಿಷತ್ ಬೈಲಾ ಅಂತ ಇದ್ದರೆ ಎಲ್ಲ ಇದು ವೆಬ್ಸೈಟ್ನಲ್ಲೇ ಸಿಗ್ತದೆ. ಆ ಬೈಲಾದ ಪ್ರಕಾರ ನಿಯಮ 20 ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಅಧಿಕಾರ ಮತ್ತು ಜವಾಬ್ದಾರಿಗಳಲ್ಲಿ 4ನೇ ಅಂಶ, ಅಧ್ಯಕ್ಷರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲೇ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಯಾವುದೇ ಕಾರಣದಿಂದ ತೆರವಾದಲ್ಲಿ ಇನ್ನುಳಿದ ಅವಧಿಗೆ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಇದೇ ನಿಯಮ ಹೊರ ದೇಶ ಘಟಕಗಳನ್ನು ಹೊರತುಪಡಿಸಿ ಪರಿಷತ್ತಿನ ಉಳಿದೆಲ್ಲ ಘಟಕಗಳಿಗೆ ಅನ್ವಯಿಸತಕ್ಕದ್ದು ಅಂತ ಇದೆ. 21 ಕ್ಲಾಸ್ 2ರಲ್ಲಿ ತೆರವಾದ ಬೇರೊಬ್ಬರ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹ ಆಯ್ಕೆ ಅಂದರೆ ಕೋಆಪ್ಟ್ ಮಾಡಿಕೊಳ್ಳುವುದು, ರಾಜೀನಾಮೆಯಿಂದ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದ ತೆರವಾದ ಸ್ಥಾನಕ್ಕೆ ಉಳಿದ ಅವಧಿಗೆ ಅರ್ಹರಾದ ಬೇರೊಬ್ಬರನ್ನು ಸಹ ಆಯ್ಕೆ ಅಥವಾ ಕೋಆಪ್ಟ್ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ. ಅಲ್ಲಿ ಜಿಲ್ಲೆ, ತಾಲೂಕು ಎಲ್ಲ ಏನು ತೆರವಾಗುತ್ತೆ ಆ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ, ಘಟಕದ ಕಾರ್ಯಕಾರಿ ಸಮಿತಿ. ತೆರವಾದ ಸ್ಥಾನದಲ್ಲಿ ಯಾವ ಜಿಲ್ಲೆ ಅಥವಾ ತಾಲೂಕು ಅಥವಾ ವರ್ಗದ ವ್ಯಕ್ತಿ ಸದಸ್ಯನಾಗಿದ್ದಾನೋ ಅದೇ ಜಿಲ್ಲೆ, ತಾಲೂಕು, ವರ್ಗಕ್ಕೆ ಸೇರಿದ ವ್ಯಕ್ತಿಯನ್ನೇ ಸಹ ಕೋಆಪ್ಟ್ ಮಾಡಿಕೊಳ್ಳತಕ್ಕದ್ದು. ಸಹ ಕೋಆಪ್ಟ್ ಮಾಡಿಕೊಳ್ಳುವ ಮಾಹಿತಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಆಯಾ ಘಟಕವು ಸಲ್ಲಿಸತಕ್ಕದ್ದು ಮತ್ತು ಅದನ್ನು ಅವರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ದಾಖಲಿಸತಕ್ಕದ್ದು ಅಂತ ಇದೆ. ಈ ನಿಯಮ ಪಾಲನೆಯಾಗಿಲ್ಲ ನೇಮಕ ಮಾಡಿರೋದ್ರಲ್ಲಿ ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ ಸರ್. ಯಾವುದೇ ರೀತಿಯಲ್ಲಿ ನೇಮಕಾತಿ ಇತ್ಯಾದಿಗಳಿಗೆ ನಮ್ದೇನಿಲ್ಲ, ನಿಯಮ ಪಾಲನೆ ಆಗಿಲ್ಲ ಅಷ್ಟೇ ನಾವು ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಳವಳ್ಳಿ ತಾಲೂಕು ಅಧ್ಯಕ್ಷ ಎಲ್ ಚೇತನ್ ಕುಮಾರ್, ಪಾಂಡವಪುರ ತಾಲೂಕು ಅಧ್ಯಕ್ಷ ಪ್ರಕಾಶ್, ಪದಾಧಿಕಾರಿಗಳಾದ ಅಂಜನಾ ಶ್ರೀಕಾಂತ್, ಪ್ರಮೀಳಾ,
ಸುವರ್ಣಾವತಿ, ರತ್ನಾಕರ್ ಹಾಜರಿದ್ದರು. ಮಂಡ್ಯ ಜಿಲ್ಲಾ ಸವಿತಾ ಸಮಾಜ ಸಂಘದ ವತಿಯಿಂದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರ ಹುಟ್ಟುಹಬ್ಬದ ಆಚರಣೆ ಸಂಬಂಧ ಕಾರ್ಯಕ್ರಮವನ್ನು ಜನವರಿ 7ರ ಮಧ್ಯಾಹ್ನ 2:30ಕ್ಕೆ ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರ ಅಭಿಮಾನಿ ಜಿಬಿ ಲೋಕೇಶ್ ಗಣಿಗ ಅವರು ಸಂಘದ ಪದಾಧಿಕಾರಿಗಳ ಸದರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮುದಾಯದ ಸಾಧಕರಿಗೆ ಅಭಿನಂದನೆ, ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತೆ ಎಂದರು. ಕಾರ್ಯಕ್ರಮವು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಶ್ರೀಗಳು ಮತ್ತು ಸವಿತಾನಂದನಾಥ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆ ವಹಿಸುವರು. ಮಾಜಿ ಶಾಸಕ ಬಿ ರಾಮಕೃಷ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಅಂತ ವಿವರಿಸಿದರು. ಸಂಘದ ನೂತನ ಅಧ್ಯಕ್ಷರಾಗಿ ಆರ್ ಜಯರಾಮ್ ಅವರು ಆಯ್ಕೆಗೊಂಡಿರುವುದಾಗಿ ತಿಳಿಸಿದರು. ಹಾಗೂ ಸವಿತಾ ಸಮಾಜದ ನಗರ ಸಮಿತಿಯ ವತಿಯಿಂದ 2025ರ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ಟಿಎನ್ ನಾಗರಾಜು, ನಗರಾಧ್ಯಕ್ಷ ಸೋಮಣ್ಣ, ವೈರಮುಡಿ, ಕೊತ್ತತಿ ನಾಗಣ್ಣ ಹಾಜರಿದ್ದರು. ಪ್ರೊಫೆಸರ್ ಎಚ್ಎಲ್ ಕೇಶವಮೂರ್ತಿ ಪ್ರತಿಷ್ಠಾನದ ವತಿಯಿಂದ 7ನೇ ವರ್ಷದ ಪ್ರೊಫೆಸರ್ ಎಚ್ಎಲ್ಕೆ ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜನವರಿ 4ರ ಬೆಳಗ್ಗೆ 10:30ಕ್ಕೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಕಾರ್ಯದರ್ಶಿ ಕೆ ರಾಜೇಂದ್ರ ಪ್ರಸಾದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಷ್ಠಾನದ ಅಧ್ಯಕ್ಷ ಗುರುಪ್ರಸಾದ್ ಕೆರೆಕೋಡು ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷ ಎನ್ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವರು ಎಂದರು. ಪ್ರಶಸ್ತಿ ಪುರಸ್ಕೃತರ ಕುರಿತು ಕನ್ನಡ ಪ್ರಾಧ್ಯಾಪಕಿ ಹಾಗೂ ವಿಮರ್ಶಕಿಯಾದ ಎಂಎಸ್ ಆಶಾದೇವಿ ಮಾತನಾಡಲಿದ್ದು, ಪ್ರಶಸ್ತಿ ಪುರಸ್ಕೃತರು ಪ್ರಗತಿಪರ ಚಿಂತಕ ಹಾಗೂ ಲೇಖಕರು ಆದ ಸಿದ್ದನಗೌಡ ಪಾಟೀಲ ಉಪಸ್ಥಿತರಿರಲಿದ್ದಾರೆ ಅಂತ ತಿಳಿಸಿದರು. ಕಳೆದ 7 ವರ್ಷಗಳಿಂದ ಎಚ್ಎಲ್ ಕೇಶವಮೂರ್ತಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ವೈಚಾರಿಕವಾಗಿ ಮತ್ತು ದಲಿತ ದಮನಿತ ಪರವಾಗಿ ಕೆಲಸ ಮಾಡಿದವ್ರಿಗೆ ಮತ್ತು ಮಹಿಳೆಯರ ಪರವಾಗಿ ಮತ್ತು ಕೃಷಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಆ ಪ್ರಶಸ್ತಿಯನ್ನು ಸಿದ್ದನಗೌಡ ಪಾಟೀಲ ಅನ್ನುವ ನಮ್ಮ ಪ್ರಗತಿಪರ ಚಿಂತಕರು ಮತ್ತು ಲೇಖಕರು ಆದಂಥವ್ರಿಗೆ ನಾವು ಈ ಸಲ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಪ್ರಶಸ್ತಿಯನ್ನು ಎಚ್ಎಲ್ಕೆ ಅವರ ಹುಟ್ಟುದಿನ ಡಿಸೆಂಬರ್ 28ನೇ ತಾರೀಕು ಕೊಡ್ತಿದ್ವಿ. ಈ ಸಲ ಸಾಹಿತ್ಯ ಸಮ್ಮೇಳನ ಮತ್ತು ಬೇರೆ ಎಲ್ಲ ಕಾರ್ಯಕ್ರಮಗಳು ಇದ್ದುದರಿಂದ ಅದನ್ನು ಜನವರಿ 4 ಬರುವ ಶನಿವಾರ ಬೆಳಗ್ಗೆ 10:30ಕ್ಕೆ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಪ್ರಶಸ್ತಿ ಪ್ರದಾನವನ್ನು ನಮ್ಮ ಎನ್ ವಿಶುಕುಮಾರ್ ನಮ್ಮ ಮಂಡ್ಯ ಜಿಲ್ಲೆಯವರೇ ಎನ್ ವಿಶುಕುಮಾರ್ ಅವರು ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅವರು ವಾರ್ತಾ ಮತ್ತು ಸಂಪರ್ಕ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದರು. ಈಗ ಅವರು ಬೆಂಗಳೂರಿನ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯದರ್ಶರಾಗಿದ್ದಾರೆ. ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಮತ್ತು ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಕನ್ನಡದ ಹಿರಿಯ ವಿಮರ್ಶಕಿಯು ಮತ್ತು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯ ಕನ್ನಡ ಪ್ರಾಧ್ಯಾಪಕರಾಗಿರುವಂಥ ಎಂಎಸ್ ಆಶಾದೇವಿ ಅವರು ಮಾತಾಡ್ತಾರೆ. ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಗುರುಪ್ರಸಾದ್ ಕೆರಗೋಡು ಅವರು ವಹಿಸ್ತಾರೆ. ಮತ್ತು ಸಿದ್ದನಗೌಡ ಪಾಟೀಲರು ಹೆಚ್ಚು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಗುರುತಿಸಿಕೊಂಡವರು, ಕೂಲಿ ಕಾರ್ಮಿಕರಿಗಾಗಿ ಮತ್ತು ಜನಪರವಾದ ಕೆಲಸಗಳಿಗೆ ತುಂಬ ತೊಡ್ಕೊಂಡವರು ಮತ್ತು ಹೆಚ್ಚು ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಅವರು ಹೆಚ್ಚು ಚಳುವಳಿಗಳಲ್ಲೇ ಈ ಕಳೆದ 4 ದಶಕಗಳಿಂದ ಹೆಚ್ಚು ಕ್ರಿಯಾಶೀಲವಾಗಿದ್ದಂಥವ್ರು. ಮತ್ತು ಅವರು ನವಕರ್ನಾಟಕ ಪುಸ್ತಕ ಪ್ರಕಾಶನದ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಹಲವು ವರ್ಷಗಳ ಕಾಲ ಮತ್ತು ಈಗಲೂ ಹೊಸತು ಅನ್ನುವ ವೈಚಾರಿಕ ಪತ್ರಿಕೆಯ ನವಕರ್ನಾಟಕ ಪಬ್ಲಿಕೇಶನ್ ಅದನ್ನು ತರ್ತಾ ಇದೆ. ಆ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದಾರೆ. ಪ್ರಶಸ್ತಿ ಪತ್ರ ಮತ್ತು 10,000 ರೂಪಾಯಿ ನಗದನ್ನು ಒಳಗೊಂಡಿರುತ್ತೆ. ಪ್ರತಿ ವರ್ಷದಾಗೆ ಈ ವರ್ಷವೂ ಕೂಡ ಆ ಪ್ರಶಸ್ತಿಯನ್ನು ಸಿದ್ದನಗೌಡ ಪಾಟೀಲರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರತಿಷ್ಠಾನದ ಟ್ರಸ್ಟಿ ಕೆ ಬೋರಯ್ಯ ಮಾತನಾಡಿ, ಪ್ರೊಫೆಸರ್ ಎಚ್ಎಲ್ ಕೇಶವಮೂರ್ತಿ ಅವರ ಕೊನೆಯ ಪುಸ್ತಕ ಎಲ್ಲ ಶ್ರೀಮಾನ್ಗಳು 420ಗಳೇ ಪುಸ್ತಕ ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ನಾವು ಸಮಿತಿಯಿಂದ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಒಂದು ಸಾರಿ ಉತ್ತರ ಕರ್ನಾಟಕ, ಒಂದು ಸಾರಿ ದಕ್ಷಿಣ ಕರ್ನಾಟಕದವರು, ಅದ್ರ ಜೊತೆಗೆ ಒಂದು ಸಾರಿ ಮಹಿಳೆ, ಒಂದು ಸಾರಿ ಪುರುಷ. ಹೋದ ಸಾರಿ ಧಾರವಾಡದ ಮಹಿಳೆಗೆ ಕೊಟ್ಟಿದ್ವಿ. ಒಬ್ಬರು ಸಾಮೂಹಿಕ ಸಾವಯವ ಕೃಷಿಯ ಬಗ್ಗೆ ಆಗಿರ್ತಕ್ಕಂಥ ಒಬ್ಬರು ಮುಸಲ್ಮಾನರು ಹೆಣ್ಣುಮಗಳು ಅವರು ಕೊಟ್ಟಿದ್ವಿ. ಈ ಸಾರಿ ಪುರುಷರಿಗೆ ಇವ್ರಿಗೆ ಕೊಟ್ಟಿದ್ವಿ. ಇದು ಪ್ರತಿ ವರ್ಷ ಯಾವುದೇ ಕಾರಣದಿಂದಲೂ ತಪ್ಪಿಸಲ್ಲ. 28ನೇ ತಾರೀಕು ಅವ್ರ ಜನ್ಮದಿನ ಮಾಡಬೇಕಾಗಿತ್ತು. ಅದೇ ಇವರು ಸ್ನೇಹಿತರು ಹೇಳ್ದಾಗೆ ಅದನ್ನು 4ಕ್ಕೆ ಇದು ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಮುದ್ದೇಗೌಡ, ದಲಿತ ಮುಖಂಡ ಎಂವಿ ಕೃಷ್ಣ ಹಾಜರಿದ್ದರು.
ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ವಿಶ್ವಶಾಂತಿ ಮತ್ತು ಸುಭದ್ರತೆಗಾಗಿ ಬೌದ್ಧರ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಜನವರಿ 14ರ ಬೆಳಿಗ್ಗೆ 10:30ಕ್ಕೆ ಶ್ರೀರಂಗಪಟ್ಟಣ ತಾಲೂಕಿನ ನೇರಳೆಕೆರೆ ಗ್ರಾಮದ ತಥಾಗತ ಗೌತಮ ಬುದ್ಧ ಧಮ್ಮ ಧ್ಯಾನ ಮತ್ತು ಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಫೌಂಡೇಶನ್ನ ಅಧ್ಯಕ್ಷ ಜಯರಾಮಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನವರ ಪರಿಪೂರ್ಣ ಜೀವನಕ್ಕೆ ಬುದ್ಧರು ಮಾರ್ಗಗಳನ್ನು ತಿಳಿಸಿದ್ದು, ಸದರಿ ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಜೀವನ ನಡೆಸಲು ಜನರಿಗಾಗಿ ಸದರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸ್ವಾಭಿಮಾನಿ ಸಮಾಜ, ಅಂಬೇಡ್ಕರ್ ವಾರಿಯರ್ಸ್, ಜೈ ಭೀಮ್ ಸಂಘಟನೆ, ಪ್ರಗತಿಪರ ಒಕ್ಕೂಟ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ನಾಡಿನ ಚಿಂತಕರು, ಪ್ರಗತಿಪರರು, ಯುವಕರು, ವಿದ್ಯಾರ್ಥಿಗಳು, ರೈತರು, ಕೃಷಿ ಕೂಲಿ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ನಮ್ಮ ನೇರಳೆಕೆರೆ ಗ್ರಾಮದಲ್ಲಿ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಬುದ್ಧ ಧಮ್ಮ ಧ್ಯಾನ ಮತ್ತು ಜ್ಞಾನ ಕೇಂದ್ರವನ್ನು ನಾವು ಕಟ್ಟಿದ್ದೀವಿ. ಅಲ್ಲಿ ಬರುವ 14ನೇ ತಾರೀಕು ವಿಶ್ವ ಶಾಂತಿ ಮತ್ತು ಸುಭದ್ರತೆಗಾಗಿ ಬುದ್ಧರ ಸುಗ್ಗಿ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕುರಿತು ನಮ್ಮ ಪೂಜ್ಯ ಬಾಂತೇಜಿಯಾದಂಥ ಮನೋರಕಿತ ಬಾಂತೆಯವರು ಕೊಳ್ಳೇಗಾಲದಿಂದ ಬಂದವರ ಇದು ಮಾಡ್ತಾಯಿದ್ದೀವಿ. ಪ್ರತಿ ಮಾನವನಿಗೂ ಒಳಿತಾಗಲಿ, ಪ್ರತಿ ಮಾನವನಲ್ಲೂ ಪ್ರೀತಿ, ಶಾಂತಿ, ಸಹನೆ, ಸಹಬಾಳ್ವೆ, ಅಂತಃಕರಣ ವೃದ್ಧಿ ಆಗಲಿ. ಈ ಶುಭ ಸಂದರ್ಭದಲ್ಲಿ ಎಲ್ಲ ಮಾನವರು, ಪ್ರಗತಿಪರ ಮಾನವರು, ಸುಖಿಗಳು, ದುಃಖಿಗಳು ಇರ್ತಕ್ಕಂಥವ್ರು ಎಲ್ಲರೂ ಸಹ ಒಂದು ಒಳ್ಳೆಯ ಮೆಸೇಜ್ನ ಪಾಸ್ ಮಾಡಲಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಕೊಳ್ಳೇಗಾಲದ ಮಾನೋರಕ್ಷಿತ ಬಂಥೇಜಿ ಜೀತವನ, ಅಂದಾನಿ, ಗಂಗರಾಜು, ಸ್ವಾಮಿ, ನಂಜುಂಡ ಮೌರ್ಯ, ನರಸಿಂಹಮೂರ್ತಿ, ಎಂವಿ ಕೃಷ್ಣ ಹಾಜರಿದ್ದರು.